ವಿ ರೀಚ್ ಅಕಾಡೆಮಿ ಯೂಟ್ಯೂಬ್ ಚಾನೆಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ವಿ ರೀಚ್ ಅಕಾಡೆಮಿ 2015ರಿಂದ ಉಡುಪಿಯಲ್ಲಿ CA, CS, CMA ಈ ಕೋರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ತರಬೇತಿಯನ್ನು ಕೊಡ್ತಿರುವಂತಹ ಸಂಸ್ಥೆ. ಇದೀಗ ಯೂಟ್ಯೂಬ್ ಚಾನೆಲಲ್ಲಿ ಪ್ರೊಫೆಷ್ನಲ್ ಕೋರ್ಸಸ್ಗಳಾದ CA, CS, CMA ಈ ಮೂರು ಕೋರ್ಸಿನ ಬೇರೆ ಬೇರೆ ಅಪ್ಡೇಟ್ಸ್ ಮತ್ತು ಅಕಾಡೆಮಿಕ್ ಅಪ್ಡೇಟ್ಸನ್ನು ಕೊಡ್ತಿರುವಂಥ ಒಂದು ಚಾನೆಲ್. ಸೊ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿಕೊಳ್ಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರುವಂತಹ ಕಾನ್ಸೆಪ್ಟ್ ಯಾವುದಂತ ಹೇಳಿದರೆ, ಈ ಚಾರ್ಟೆಡ್ ಅಕೌಂಟೆನ್ಸಿ ಫೌಂಡೇಶನ್ ಪರೀಕ್ಷೆಯಲ್ಲಿ 4 ಪೇಪರ್ಸ್ ಇದೆ, ನಿಮಗೆ ಗೊತ್ತೇ ಇದೆ. ಅಕೌಂಟೆನ್ಸಿ ಇದೆ, ಬಿಸ್ನೆಸ್ ಲಾ ಇದೆ, ಮ್ಯಾಥ್ಸ್, ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್ಸ್ ಇದೆ. ಆದರೆ ಈ ಎಲ್ಲ 4 ಪೇಪರಲ್ಲಿ ಸುಮಾರು ಯಾವುದೇ ಒಂದು ವಿದ್ಯಾರ್ಥಿಯನ್ನು ನಾನು ಭೇಟಿಯಾದರೆ ಅವರು ಹೇಳುವಂತಹ ಒಂದು ಪ್ರಶ್ನೆ ಏನಂತ ಹೇಳಿದರೆ, ಆ 4 ಪೇಪರಲ್ಲಿ ಸರ್ ಬಿಸ್ನೆಸ್ ಲಾ ಒಂಚೂರು ಕಷ್ಟದ ಪೇಪರ್, ನಮಗೆ ಅದೇ ಒಂದು ಸ್ವಲ್ಪ ಹೊಸ್ತು. ಯಾಕಂತ ಹೇಳಿದರೆ ಅಪ್ ಟು ಸೆಕೆಂಡ್ PUC ಆದವರು ಈ ಪರೀಕ್ಷೆಯನ್ನು ತಗೊಳ್ತಾರೆ. PUC ತನಕ ಯಾವುದೇ ಲಾ ಸಬ್ಜೆಕ್ಟ್ ಕಾಮರ್ಸ್ ಸ್ಟ್ರೀಮಲ್ಲಿ ಇರುವುದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಡಿಫಿಕಲ್ಟಿ ಫೇಸ್ ಮಾಡುವಂಥ ಎಲ್ಲ ಚಾನ್ಸಸ್ ಇದೆ. ಸೊ ಇದೊಂದು ಸ್ವಲ್ಪ ನಮಗೆ ಕಷ್ಟ ಆಗ್ತಾ ಉಂಟು ಸರ್. ಸೊ ಲಾ ಪೇಪರ್ ಹೇಗೆ ನಾವು ಬರೆಯುವಂಥದ್ದು, ಎಕ್ಸಾಕ್ಟ್ ಪುಸ್ತಕದಲ್ಲಿ ಇದ್ದ ಹಾಗೆ ನಾವು ಬರಿಬೇಕಾ? ಈಗ ತುಂಬ ಜನ ಹೇಳ್ತಾರೆ ಲಾದಲ್ಲಿ ಒಂದೂ ವರ್ಡ್ ಆಚೆ ಈಚೆ ಆಗಬಾರ್ದು, ಪುಸ್ತಕದಲ್ಲಿ ಇದ್ದ ಹಾಗೆ ನಾವು ಬರಿಬೇಕು ಅಂತ. ಹಾಗಾದರೆ ಲಾ ಕಲಿಬೇಕಾದ್ರೆ ನಾವು ಬೈ ಹಾರ್ಟ್ ಮಾಡಿ ಅದನ್ನು ನೆನಪಿಟ್ಕೊಂಡು ಆನ್ಸರ್ ಬರಿಬೇಕಾ ಅಂಥೇಳಿ ಒಂದು ಪ್ರಶ್ನೆ ಬರ್ತದೆ. ವಿದ್ಯಾರ್ಥಿಗಳೇ, ಖಂಡಿತ ಆ ಥರ ಇಲ್ಲ. ಇವತ್ತು ನಾನು ಲಾ ಗ್ರ್ಯಾಜುಯೇಟ್, ಕಂಪನಿ ಸೆಕ್ರೆಟರಿ ಆಗಿದ್ದೇನೆ. ಸೊ ಇಲ್ಲಿ ಸುಮಾರಷ್ಟು ಲಾ ಪೇಪರ್ಸ್ ಇದೆ. ಸೊ ಆ ಥರದ್ದೇನಾದರೂ ವಿಷಯ ಇದ್ದರೆ ನಾನು ಅದು ಯಾವುದೇ ಡಿಗ್ರಿಯನ್ನು ಕಂಪ್ಲೀಟ್ ಮಾಡೋ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಯಾಕಂತ ಹೇಳಿದರೆ ನಾನು ಯಾವತ್ತೂ ಈ ಲಾಕ್ಕೆ ಸಂಬಂಧಪಟ್ಟ ಹಾಗೆ ಬೈ ಹಾರ್ಟ್ ಮಾಡಲಿಕ್ಕೆ ಹೋದವ ಅಲ್ಲ. ಹಾಗಾದರೆ ಈ ಲಾವನ್ನು ಕಲಿಯುವಂಥದ್ದು ಹೇಗೆ ಅಂತ. ಸೊ ಲಾವನ್ನು ಕಲಿಬೇಕಾದ್ರೆ ಸೊ ವಿದ್ಯಾರ್ಥಿಗಳೇ ಫಸ್ಟಿಗೆ ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ ಏನಂತ ಹೇಳಿದರೆ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಈಗ ನೀವು ಯಾವುದೇ ಒಂದು ಲಾವನ್ನು ಓದಬೇಕಾದ್ರೆ ಆ ಕಾನ್ಸೆಪ್ಟ್ ಕ್ಲಾರಿಟಿ ಫಸ್ಟ್ ಥಿಂಗ್. ಏನದು ಕಾನ್ಸೆಪ್ಟ್? ಈಗ ಲಾದಲ್ಲಿ ಒಂದು ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡುವಂಥದ್ದು ಹೇಗೆ ಅಂತ. ಯಾಕಂತ ಹೇಳಿದರೆ ಯಾವುದೇ ಒಂದು ಲಾ ಇರಲಿ, ಅದು ಯಾವುದು ಬೇಕಾದರೆ ಇರಲಿ, ಬಿಸ್ನೆಸ್ ಲಾ ಅಲ್ಲ ಅಥವಾ ಯಾವುದೇ ಒಂದು ಲಾ ಇರಲಿ, ಸೊ ಪ್ರತಿಯೊಂದು ಲಾಕ್ಕೂ ಅದು ಯಾಕೆ ಇದೆ ಅಂಥೇಳಿ ಅದಕ್ಕೊಂದು ರೀಸನ್ ಇದೆ. ಸೊ ಆ ರೀಸನನ್ನು ನೀವೇನಾದರೂ ಹುಡುಕಿದ್ರಿ ಅಥವಾ ರೀಸನ್ ನಿಮಗೆ ಗೊತ್ತಾಯಿತು, ಆ ಪರ್ಟಿಕ್ಯುಲರ್ ಪ್ರೊವಿಷನ್ ಇರುವಂಥದ್ದು ಯಾವುದಕ್ಕೋಸ್ಕರ ಅಂಥೇಳಿ ನಿಮಗೆ ಕ್ಲಾರಿಟಿ ಸಿಕ್ಕಿದ್ದು, ಅಲ್ಲಿಗೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂಥೇಳಿ. ಸೊ ಇಲ್ಲಿ ಮತ್ತೊಂದು ವಿದ್ಯಾರ್ಥಿಗಳು ಮಾಡುವಂಥ ಒಂದು ದೊಡ್ಡ ಮಿಸ್ಟೇಕ್ ಏನಂತ ಹೇಳಿದರೆ, ಎಕ್ಸಾಮಲ್ಲಿ ಸೆಕ್ಷನ್ ಬರಿಬೇಕು ಅಂತ. ಸೊ ದೇ ವಿಲ್ ನಾಟ್ ಕಾನ್ಸಂಟ್ರೇಟ್ ಆನ್ ವಾಟ್ ಈಸ್ ದ ಲೀಗಲ್ ಪ್ರೊವಿಷನ್ ಏನುಂಟು, ಸೊ ಅದರ ಬಗ್ಗೆ ಅವರು ಯಾವುದನ್ನು ಅವರು ಕಲೀಲಿಕ್ಕೆ ಹೋಗುವುದಿಲ್ಲ. ಅದರ ಬದಲು ಯಾವುದಕ್ಕೆ ಸ್ಟ್ರೆಸ್ ಮಾಡ್ತಾರೆ ಅಂತ ಹೇಳಿದರೆ, ಈ ಸೆಕ್ಷನನ್ನು ರಿಮೆಂಬರ್ ಮಾಡೋದಕ್ಕೆ, ಸೆಕ್ಷನನ್ನು ನೆನಪಿಟ್ಕೊಳ್ಳಿಕ್ಕೆ ಸ್ಟ್ರೆಸ್ ಮಾಡ್ತಾರೆ. ಸೊ ಒಂದು ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ನಿಮಗೆ ಲೀಗಲ್ ಪ್ರೊವಿಷನ್ ಕಾನ್ಸೆಪ್ಟ್ ಕ್ಲಿಯರಾಗಿ ಅರ್ಥ ಆಗಿದೆ, ಆಟೋಮೆಟಿಕಲಿ ಸೆಕ್ಷನ್ ಕೂಡ ನಿಮಗೆ ನೆನಪಿಟ್ಕೊಳ್ಳಿಕ್ಕೆ ಯಾವುದೇ ಕಷ್ಟ ಇಲ್ಲ. ಸೊ ಹಾಗಾಗಿ ನೀವು ಲಾ ಕಲಿಬೇಕಾದ್ರೆ ನೀವು ಸೆಕ್ಷನ್ ನಂಬರನ್ನು ನೆನಪಿಟ್ಕೊಳ್ಳೋ ಬದಲು ಸೊ ನೀವು ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕಂತ ಹೇಳಿದರೆ, ಸೊ ಲೀಗಲ್ ಪ್ರೊವಿಷನ್ ಏನಿದೆ, ಅದರ ಕಾನ್ಸೆಪ್ಟ್ ಏನಿದೆ, ಸೊ ಆ ಕಾನ್ಸೆಪ್ಟ್ ಕ್ಲಾರಿಟಿ ನಿಮ್ಮ ಹತ್ರ ಇರಬೇಕು. ಸೊ ಕಾನ್ಸೆಪ್ಟ್ ಕ್ಲಾರಿಟಿ ಫಸ್ಟ್ ಥಿಂಗ್. ಸೊ ನೀವು ಲಾ ಸಬ್ಜೆಕ್ಟಲ್ಲಿ ಕನ್ಸಿಡರ್ ಮಾಡಬೇಕಾಗಿರುವಂಥ ಪಾಯಿಂಟ್, ನಿಮಗೆ ಆ ಸಬ್ಜೆಕ್ಟ್ ಏನಿದೆ, ಆ ಟಾಪಿಕ್ ಏನಿದೆ, ಅದು ಅರ್ಥ ಆಗಬೇಕು. ಸರಿ, ಕಾನ್ಸೆಪ್ಟ್ ಕ್ಲಾರಿಟಿ ಆಯಿತು. ನೆಕ್ಸ್ಟ್ ಕಾನ್ಸೆಪ್ಟ್ ಲಿಂಕಿಂಗ್. ಈಗ ಲಾದಲ್ಲಿ ಈಗ ಒಂದು ಸಬ್ಜೆಕ್ಟ್, ಈಗ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಸುಮಾರಷ್ಟು ಬೇರೆ ಬೇರೆ ಯೂನಿಟ್ಸ್ ಇದೆ.
ಸೊ ಆ ಕಾನ್ಸೆಪ್ಟ್ ಲಿಂಕಿಂಗ್, ಸೊ ಈ ಕಾನ್ಸೆಪ್ಟಿಗೂ ಮೊದಲಿನ ಕಾನ್ಸೆಪ್ಟಿಗೂ ಅದರ ನಂತರ ಬರುವಂಥ ಕಾನ್ಸೆಪ್ಟಿಗೂ ಸೊ ಏನು ರಿಲೇಷನ್ಶಿಪ್ ಇರುವಂಥದ್ದು, ಸೊ ಆ ಕಾನ್ಸೆಪ್ಟಿಗೂ ಈ ಕಾನ್ಸೆಪ್ಟಿಗೂ ಇರುವಂತಹ ವ್ಯತ್ಯಾಸ ಏನು, ಡಿಫ್ರೆನ್ಸ್ ಏನು, ಈ ಲಿಂಕಿಂಗ್ ಮಾಡುವಂಥ ಒಂದು ಎಬಿಲಿಟಿ ನಿಮ್ಮ ಹತ್ರ ಇರಬೇಕು. ಯಾಕಂತ ಹೇಳಿದರೆ ಈಗ ಒಂದು ಲಾ ಅಂತ ಹೇಳಿದರೆ ಅದರಲ್ಲಿ ಒಂದು ಚಾಪ್ಟ್ರ್ ಅದು ಇಂಡಿಪೆಂಡೆಂಟ್ ಅಲ್ಲ. ಸೊ ಪ್ರತಿಯೊಂದು ಚಾಪ್ಟರ್ ಮತ್ತೊಂದು ಚಾಪ್ಟ್ರಿಗೂ ಲಿಂಕ್ ಇರ್ತದೆ. ಎಕ್ಸಾಮಲ್ಲಿ ನಿಮಗೆ ಕ್ವಶನ್ ಕೇಳಬೇಕಾದ್ರೆ ಅವರು ಚಾಪ್ಟರ್ ವೈಸ್ ಕೇಳೋದಿಲ್ಲ. ಒಂದು ಕ್ವಶನಲ್ಲಿ ಮೇ ಬಿ 4-5 ಚಾಪ್ಟರ್ನ ಕಾನ್ಸೆಪ್ಟ್ ಮಿಕ್ಸ್ ಮಾಡಿಯೂ ಕೂಡ ನಿಮಗೆ ಕ್ವಶನ್ಸ್ ಕೇಳ್ಬೋದು. ಹಾಗಾಗಿ ಒಂದು ಚಾಪ್ಟ್ರಿಂದ ಮತ್ತೊಂದು ಚಾಪ್ಟ್ರಿಗಿರುವಂಥ ಲಿಂಕೇಜ್ ಏನು, ಸೊ ಏನು ಅದರ ಮಿಡ್ಲಲ್ಲಿರುವಂಥ ಒಂದು ಸಾಮ್ಯತೆ, ಏನು ಡಿಫ್ರೆನ್ಸಸ್ ಇದೆ, ಸೊ ಅದರ ಬಗ್ಗೆನೂ ನೀವು ಕ್ಲಿಯರಾಗಿ ನಿಮಗೆ ಗೊತ್ತಿರಬೇಕು. ಸೊ ಆ ಒಂದು ಎಬಿಲಿಟಿ ನೀವು ಓದಬೇಕಾದ್ರೇ ರೂಢಿ ಮಾಡಬೇಕು. ಮತ್ತೊಂದು ತುಂಬ ವಿದ್ಯಾರ್ಥಿಗಳಲ್ಲಿರುವಂಥ ಒಂದು ರಾಂಗ್ ಪರ್ಸೆಪ್ಷನ್ ಲಾದ ಬಗ್ಗೆ ಏನಂತ ಹೇಳಿದರೆ, ಸೊ ಈ ಲಾ ಸಬ್ಜೆಕ್ಟ್ ಇದೆ ಅಲ್ವಾ, ನಾವು ಓದಿದರೆ ಸಾಕು, ಎಕ್ಸಾಮಲ್ಲಿ ಹೇಗೋ ಬರಿಬೋದು. ಯಾಕಂತ ಹೇಳಿದರೆ ಥಿಯರಿ ಅಲ್ವಾ ಅಂತ. ಯಾಕಂತ ಹೇಳಿದರೆ ಈ ಥಿಯರಿ ಸಬ್ಜೆಕ್ಟಲ್ಲಿ ಹೇಗಂತ ಹೇಳಿದರೆ ನಿಮ್ಮ ತಲೆಯಲ್ಲಿ ನಾವು ಎಷ್ಟು ಬರಿತೇವೋ ಅಷ್ಟು ಒಳ್ಳೆಯದು, ಅಷ್ಟು ಜಾಸ್ತಿ ಮಾರ್ಕ್ ಸಿಗ್ತದೆ ಅಂತ. ಬಟ್ ಲಾಕ್ಕೆ ಸಂಬಂಧಪಟ್ಟ ಹಾಗೆ ಅದು ರಾಂಗ್. ಸೊ ಲಾಕ್ಕೆ ಸಂಬಂಧಪಟ್ಟ ಹಾಗೆ ಏನಂತ ಹೇಳಿದರೆ, ನೀವು ಎಷ್ಟು ಕಮ್ಮಿ ಶಬ್ದಗಳನ್ನು ಯೂಸ್ ಮಾಡಿ, ಎಷ್ಟು ಕಮ್ಮಿ ವರ್ಡ್ಸ್ಗಳನ್ನು ಯೂಸ್ ಮಾಡಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡುವಂಥ ಎಬಿಲಿಟಿ ನಿಮ್ಮ ಹತ್ರ ಇರ್ತದೆ. ಸೊ ಆವಾಗ ನಿಮ್ಮ ಆನ್ಸರ್ ಬೆಸ್ಟ್ ಆನ್ಸರ್ ಅಂಥೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಯು ಹ್ಯಾವ್ ಟು ಯೂಸ್ ಫ್ಯೂ ವರ್ಡ್ಸ್. ವಿತ್ ದ ಫ್ಯೂ ವರ್ಡ್ಸ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದ ಲಾಟ್ ಆಫ್ ಥಿಂಗ್ಸ್. ಹಾಗಾದರೆ ಇದು ಹೇಗೆ ಸಾಧ್ಯ ಅಂತ. ಸೊ ಇದು ಹೇಗೆ ಸಾಧ್ಯ ಅಂತ ಹೇಳಿದರೆ, ಇದು ನೀವು ಲೀಗಲ್ ಲ್ಯಾಂಗ್ವೇಜ್ನ ಮೇಲೆ ಹೋಲ್ಡ್ ಇದ್ದರೆ ಮಾತ್ರ ಸಾಧ್ಯ. ಯಾಕಂತ ಹೇಳಿದರೆ ಈ ಕಾನೂನಿನ ಒಂದು ಭಾಷೆ ಏನಿದೆ ಅದು ನಮ್ಮ ನಾರ್ಮಲ್ ಭಾಷೆಯ ಥರ ಅಲ್ಲ. ಈಗ ನಾರ್ಮಲ್ ಭಾಷೆಯಲ್ಲಿ ಯಾವುದಾದ್ರೂ ಒಂದು ವಿಷಯನ ಹೇಳಬೇಕಾದ್ರೆ, ಈಗ ನೀವು ಪಿ ಯು ಸಿಯಲ್ಲಿ ಒಂದು ಥಿಯರಿ ಕ್ವಶನಿಗೆ ಆನ್ಸರ್ ಬರಿಬೇಕಾದ್ರೆ ಸೊ ನೀವು ಹೇಗೆ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿದರೆ, ಸೊ ಮೀನಿಂಗ್ ಈಸ್ ಲೈಕ್ ದಿಸ್, ಇನ್ ಅದರ್ ವರ್ಡ್ಸ್ ದಿಸ್ ಇಸ್ ಲೈಕ್ ದಿಸ್, ಇನ್ ಶಾರ್ಟ್ ಇಟ್ ಈಸ್ ಲೈಕ್ ದಿಸ್ ಅಂಥೇಳಿ ಒಂದು ಪೇಜ್ ಫುಲ್ ಮಾಡಿಬಿಡ್ತೀರ. ಬಟ್ ಲಾದಲ್ಲಿ ಹಾಗಲ್ಲ. ನೀವು ಯೂಸ್ ಮಾಡಬೇಕಾಗಿರುವಂಥ ವರ್ಡ್ಸ್ ತುಂಬ ಕಡಿಮೆ ಇರಬೇಕು. ಆ ತುಂಬ ಕಡಿಮೆ ವರ್ಡ್ಸಲ್ಲಿ ಜಾಸ್ತಿ ಎಕ್ಸ್ಪ್ಲನೇಷನ್ ಬರಬೇಕು. ಅಂದರೆ ನಿಮ್ಮ ಒಂದು ಶಬ್ದ ಏನಿದೆ ಅದು ಕ್ಲಾರಿಟಿ ಕೊಡಬೇಕು. ಸೊ ಆ ಥರದ ಒಂದು ಲ್ಯಾಂಗ್ವೇಜನ್ನು ನೀವು ಲಾ ಪರೀಕ್ಷೆ ಬರಿಬೇಕಾದ್ರೆ ಡೆವಲಪ್ ಮಾಡಬೇಕು. ಹಾಗಾದರೆ ಇದನ್ನು ನಾವು ಡೆವಲಪ್ ಮಾಡುವಂಥದ್ದು ಹೇಗೆ ಅಂತ. ಸೊ ಇದನ್ನು ಡೆವಲಪ್ ಮಾಡುವಂಥದ್ದು ಹೇಗೆ ಅಂತ ಹೇಳಿದರೆ, ಸೊ ನೀವು ಲಾ ಕಾನ್ಸೆಪ್ಟ್ ಕ್ಲಾರಿಟಿಗೆ ಓದ್ತೀರ, ಕಾನ್ಸೆಪ್ಟ್ ಲಿಂಕಿಂಗಿಗೆ ನೀವು ಓದ್ತೀರ. ಅದಾದ ನಂತರ ನೀವು ಯಾವುದಾದ್ರೂ ಒಂದು ಕ್ವಶನನ್ನು ತಗೊಂಡು ಅದರ ಆನ್ಸರನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡೋದಂತ ಹೇಳಿದರೆ ಏನು? ಸೊ ಪ್ರಾಕ್ಟೀಸ್ ದಟ್ ಈಸ್ ಇನ್ ರೈಟಿಂಗ್. ಸೊ ನೀವು ಎಷ್ಟು ಬರಿತೀರ ಲಾದಲ್ಲಿ ಅಷ್ಟು ಒಳ್ಳೆಯದು. ಬರೆದು ಕಲಿಬೇಕು. ಸೊ ಲಾದು ಕ್ವಶನ್ ಆನ್ಸರ್ ಏನಿದೆ ನೀವು ಬರೆದು ಕಲಿಬೇಕು. ಸೊ ಬರೆದು ಕಲಿತಷ್ಟು ಒಳ್ಳೆಯದು. ಯಾಕೆ ಬರೆದು ಕಲಿತಷ್ಟು ಒಳ್ಳೆಯದು ಅಂತ ಹೇಳಿದರೆ, ನಿಮಗೆ ಆ ಒಂದು ಲೀಗಲ್ ಲ್ಯಾಂಗ್ವೇಜ್ನ ಮೇಲೆ ಹೋಲ್ಡ್ ಬರ್ತದೆ. ನೀವು ಜಸ್ಟ್ ಓದ್ಕೊಂಡು ಹೋದರೆ ಎಕ್ಸಾಮಲ್ಲಿ ಅಲ್ಟಿಮೇಟ್ಲಿ ನೀವು ಡಿಸ್ಪ್ಲೇ ಮಾಡಬೇಕಾಗಿರುವಂತಹ ಒಂದು ಟ್ಯಾಲೆಂಟ್ ಏನಂತ ಹೇಳಿದರೆ, ನೀವು ರೈಟಿಂಗ್ ಸ್ಕಿಲ್ಲನ್ನು ಡಿಸ್ಪ್ಲೇ ಮಾಡಬೇಕು. ನಿಮಗೆ ಯಾವುದೇ ಓರಲ್ ಎಕ್ಸಾಮ್ ಇಲ್ಲ CA ಫೌಂಡೇಶನಲ್ಲಿ. ಸೊ ನೀವು ಪೇಪರಲ್ಲಿ ಏನು ಬರಿತೀರಾ ಅದರ ಬೇಸ್ನ ಮೇಲೆ ನಿಮಗೆ ಮಾರ್ಕ್ ಕೊಡುವಂಥದ್ದು. ಹಾಗಾದರೆ ಪೇಪರಲ್ಲಿ ಬರಿಬೇಕಾದ್ರೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ನೀವು ಜಸ್ಟ್ ಮಾಕ್ ಎಕ್ಸಾಮ್ ಬರೆದ್ರೆ ಸಾಕಾ? ಸೊ ಅದು ಕೂಡ ಸಾಕು, ಇನಫ್ ಅಂಥೇಳಿ ನಾನು ಹೇಳೋದಿಲ್ಲ. ಬಟ್ ನೀವು ದಿನಕ್ಕೆ ಅಟ್ಲೀಸ್ಟ್ 1 ಅಥವಾ 1.5 ಗಂಟೆ ನೀವು ಕ್ವಶನ್ ಆನ್ಸರ್ಸನ್ನು ಬರೆದು ಕಲಿಬೇಕು. ಈ ಬರೆದು ಕಲಿತಾಗ ಏನಾಗ್ತದೆ ಅಂತ ಹೇಳಿದರೆ, ಈ ಲೀಗಲ್ ಲ್ಯಾಂಗ್ವೇಜ್ನ ಮೇಲೆ ಹೋಲ್ಡ್ ಬರ್ತದೆ. ಸೊ ನೀವು ಹೇಗೆ ಅಂತ ಪ್ರಶ್ನೆ ಮಾಡ್ಬೋದು. ನೋಡಿ, ಇವತ್ತು ಈ ಲೀಗಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪರ್ಟ್ ಯಾರು ಅಂತ ಹೇಳಿದರೆ ಲಾಯರ್ಸ್. ಈ ಲಾಯರ್ಸ್ನವರು ಲೀಗಲ್ ಲ್ಯಾಂಗ್ವೇಜ್ನ ಮೇಲೆ ಹೋಲ್ಡ್ ಹೇಗೆ ತಗೊಂಡ್ರು? ಅವರು ದಿನಕ್ಕೆ ಒಂದು 10-20 ಪಿಟಿಷನ್ಸ್ ಬರೀತಾರೆ, ಪಿಟಿಷನ್ಸ್ ಟೈಪ್ ಮಾಡ್ತಾರೆ ಅಥವಾ ಪಿಟಿಷನ್ಸ್ ರೆಡಿ ಮಾಡ್ತಾರೆ. ಆ ಪಿಟಿಷನ್ಸ್ ರೆಡಿ ಮಾಡಬೇಕಾದ್ರೆ ಏನು, ಒನ್ಸ್ ಅಗೇನ್ ಅದು ಬರೆಯುವಂಥದ್ದೇ. ಸೊ ಹಾಗಾಗಿ ನೀವು ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ನೀವು ಲಾದಲ್ಲಿ ಸ್ಕೋರ್ ಮಾಡಬೇಕು ಅಂತ ಹೇಳಿ ಆದರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಮಾಡುವಂಥದ್ದು ಹೇಗೆ? ಸೊ ನೀವು ಬರೆದು ಕಲಿಯುವಂಥದ್ದು. ಸೊ ಅದೊಂದು ನೆನ್ಪಿಟ್ಕೊಳ್ಳಿ. ಸೊ ಪ್ರಾಕ್ಟೀಸ್ ಇನ್ ರೈಟಿಂಗ್. ನೆಕ್ಸ್ಟ್, ಈ ಎಕ್ಸಾಮ್ ಏನಿದೆ, ಲಾ ಎಕ್ಸಾಮ್,
ಈ ಎಕ್ಸಾಮ್ ಬರಿಬೇಕಾದ್ರೆ ಈಗ ಸಿ ಎದ್ದು ಯಾವುದೇ ಲೆವೆಲ್ನ ಎಕ್ಸಾಮ್ ಇರ್ಬೋದು, ನೀವು ಕ್ವಶನ್ ಆನ್ಸರ್ ಬರಿಬೇಕಾದ್ರೆ ಸೊ ಕೆಲವೊಂದು ಪಾಯಿಂಟ್ಸನ್ನು ಅಂದರೆ ಈ ಪೇಪರ್ ಪ್ರೆಸೆಂಟೇಷನನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಸೊ ಪೇಪರ್ ಪ್ರೆಸೆಂಟೇಷನಲ್ಲಿ ನಾವು ಹೇಗೆ ಆನ್ಸರ್ ಬರೆಯುವಂಥದ್ದು ಅಂತ. ಸೊ ಆನ್ಸರ್ ಹೇಗಂತ ಹೇಳಿದರೆ, ಪಾಯಿಂಟ್ ವೈಸ್ ಆನ್ಸರ್ ಇದ್ದರೆ ತುಂಬ ಒಳ್ಳೆಯದು. ಪಾಯಿಂಟ್ ವೈಸ್ ಆನ್ಸರ್ ಬಂದರೆ ಸೊ ಅದಕ್ಕೆ ಮಾರ್ಕ್ ಕೂಡ ಒಂದು ಸ್ವಲ್ಪ ಜಾಸ್ತಿ ಸಿಗ್ತದೆ. ಈ ಪಾಯಿಂಟ್ ವೈಸ್ ಆನ್ಸರ್ ಬಂದರೆ ಏನು ಬೆನಿಫಿಟ್ ಅಂತ ನಾನು ಹೇಳ್ತೇನೆ. ಸೊ ಪಾಯಿಂಟ್ ವೈಸ್ ಆನ್ಸರ್ ಬಂದರೆ ನಾವು ಗ್ರಾಮರ್ನ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಈಗ ನೀವು ಪ್ಯಾರಾಗ್ರಾಫ್ ವೈಸ್ ಆನ್ಸರ್ ಬರೆದ್ರೆ ಸೊ ನೀವು ಗ್ರಾಮರನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಎಲ್ಲಿ ಕೊಮ ಹಾಕಬೇಕು, ಎಲ್ಲಿ ಫುಲ್ ಸ್ಟಾಪ್ ಹಾಕಬೇಕು, ಯಾಕಂದರೆ ಅದು ಕೂಡ ಮ್ಯಾಟ್ರ್ ಆಗ್ತದೆ. ಹಾಗಾಗಿ ನೀವು ಏನು ಪ್ರಾಕ್ಟೀಸ್ ಮಾಡ್ತೀರಾ ಆವಾಗ ಸ್ವಲ್ಪ ಆ ಆನ್ಸರನ್ನು ಪಾಯಿಂಟಲ್ಲಿ ಬ್ರೇಕಪ್ ಮಾಡಲಿಕ್ಕೆ ಆಗ್ತದೆ ನೋಡಿ. ದ ಪಾಯಿಂಟ್ ವೈಸ್ ಆನ್ಸರ್ ನೀವು ಇದು ಮಾಡಿದರೆ ಆವಾಗ ನಿಮ್ಮ ಕೆಲವೊಂದಷ್ಟು ಮಿಸ್ಟೇಕ್ಸ್ ಕಮ್ಮಿ ಆಗ್ತದೆ. ಯಾವ ಮಿಸ್ಟೇಕ್ಸ್ ಕಮ್ಮಿ ಆಗ್ತದೆ? ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಇರ್ಬೋದು, ಅಥವಾ ಈ ಏನು ಪಂಕ್ಚುಯೇಷನ್ಸ್ ಅಂತೇಳಿ ನಾವು ಏನು ಕರಿತೇವೆ ಅಂಥ ಮಿಸ್ಟೇಕ್ಸನ್ನು ನಾವು ಅವಾಯ್ಡ್ ಮಾಡ್ಬೋದು. ಸೊ ಹಾಗಾಗಿ ಪಾಯಿಂಟ್ ವೈಸ್ ಆನ್ಸರ್ನ ಬಗ್ಗೆ ಸೊ ಒಂದು ಕಾನ್ಸಂಟ್ರೇಷನ್ ನಿಮ್ಮ ಹತ್ರ ಇರಲಿ. ನೀವು ಕಲಿಬೇಕಾದ್ರೆ ಆ ಪಾಯಿಂಟ್ ವೈಸ್ ಆನ್ಸರಲ್ಲೇ ಕಲೀರಿ. ಯಾಕಂತ ಹೇಳಿದರೆ ಎಲ್ಲಿಯೂ ಕೂಡ ಪಾಯಿಂಟ್ ವೈಸ್ ಆನ್ಸರ್ನ ಮೆಟೀರಿಯಲ್ ನಮಗೆ ಸಿಗುವಂಥದ್ದು ಕಷ್ಟ. ಯಾಕಂದರೆ ಈಗ ನೀವು ಯಾವುದೇ CA ಇನ್ಸ್ಟಿಟ್ಯೂಟ್ನ ಸಜೆಸ್ಟೆಡ್ ಆನ್ಸರ್ ನೋಡಿದರೂ ಕೂಡ ಅವರು ಪ್ಯಾರಾಗ್ರಾಫ್ ವೈಸ್ ಆನ್ಸರೇ ಕೊಡ್ತಾರೆ. ಸೊ ಪಾಯಿಂಟ್ ವೈಸ್ ಆನ್ಸರ್ ಬರಲಿಕ್ಕೆ ಒಂದು ಟ್ರೈ ಮಾಡಿ. ದಟ್ ಈಸ್ ದ ಎನದರ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್, ಈ ಎಕ್ಸಾಮಲ್ಲಿ ಅವರು ಒಂದು 2-3 ಟೈಪಿನ ಕ್ವಶನ್ಸ್ ಕೇಳ್ತಾರೆ. ಈಗ ಬಿಸ್ನೆಸ್ ಲಾ ಪೇಪರ್ 100 ಮಾರ್ಕಿದ್ದು. ಸೊ ಎಕ್ಸಾಮಲ್ಲಿ 2-3 ಟೈಪಿನ ಕ್ವಶನ್ಸ್ ಯಾವುದಂತ ಹೇಳಿದರೆ, ಒಂದು ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್. ದ ಟೈಪ್ಸ್ ಆಫ್ ಕ್ವಶನ್ಸ್ ನಮ್ಮ CA ಎಕ್ಸಾಮಲ್ಲಿ ಕೇಳುವಂಥದ್ದು ಒಂದು ಅಪ್ಲಿಕೇಶನ್ ಓರಿಯೆಂಟೆಡ್. ಸೊ ಈ ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಹೇಳಿದರೆ ಏನು ಅಂತ. ಸೊ ಈ ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಹೇಳಿದರೆ, ನಿಮಗೆ ಒಂದು ಸಿಚುವೇಶನ್ ಕೊಟ್ಟಿರ್ತಾರೆ. ಸೊ ಈ ಸಿಚುವೇಶನ್ನ ಬೇಸ್ನ ಮೇಲೆ ಅವರೊಂದು ಕ್ವಶನ್ ಕೇಳಿರ್ತಾರೆ. ಸೊ ನೀವು ಅಪ್ಲಿಕೇಶನ್ ಏನಂತ ಹೇಳಿದರೆ, ಆ ಸಿಚುವೇಶನಿಗೆ ಯಾವ ಲಾ ಅಪ್ಲೈ ಆಗ್ತದೆ, ಯಾವ ಪ್ರೊವಿಷನ್ ಅಪ್ಲೈ ಆಗ್ತದೆ, ಮತ್ತು ಆ ಸಿಚುವೇಶನ್ನ ಅಲ್ಟಿಮೇಟ್ ಆನ್ಸರ್ ಏನು, ಅಂದರೆ ಆ ಸಿಚುವೇಶನ್ ಅನಾಲಿಸಿಸ್ ಮಾಡಿ ನೀವು ಒಂದು ಕನ್ಕ್ಲೂಷನ್ ಕೊಡಬೇಕು. ಸೊ ಆ ಥರದ ಕ್ವಶನಿಗೆ ನಾವು ಅಪ್ಲಿಕೇಶನ್ ಓರಿಯೆಂಟೆಡ್, ಅಂದರೆ ನಮ್ಮ ಪ್ರಾಕ್ಟಿಕಲ್ ಕ್ವಶನ್ಸ್ ಅಂತೇಳಿ ನಾವು ಹೇಳ್ತೇವೆ. ಈಗ ಫಾರ್ ಎಕ್ಸಾಂಪಲ್, ಈಗ ಸಿಂಪಲ್ ವರ್ಡ್ಸಲ್ಲಿ ಹೇಳೋದಾದರೆ, ಎ ಬಿಗೆ ಹೇಳಿದ ನಾನು ಪಾರ್ಟಿ ಕೊಡ್ತೇನೆ ಅಂತ, ಬಿ ಹೇಳಿದ ನಾನು ಪಾರ್ಟಿಗೆ ಅಟೆಂಡ್ ಆಗ್ತೇನೆ ಅಂತ. ಬಿ ಪಾರ್ಟಿ ಅಟೆಂಡ್ ಆಗಲಿಲ್ಲ. ಸೊ ಬಿ ಪಾರ್ಟಿ ಅಟೆಂಡ್ ಆಗದೇ ಇದ್ದದ್ದಕ್ಕೆ ಈಗ ಎ ಕೋರ್ಟಿಗೆ ಹೋಗಿ ಬಿಯ ಮೇಲೆ ಕೇಸ್ ಹಾಕಿ ಅವನ ಹತ್ರ ಏನೋ ಒಂದು ಕಂಪನ್ಸೇಷನ್ ಕ್ಲೇಮ್ ಮಾಡಬೇಕು ಅಂತ ಹೇಳಿದ್ದಾನೆ. ವೆದರ್ ಹೀ ಈಸ್ ಸಕ್ಸಸ್ಫುಲ್ ಅಂತ ಕ್ವಶನ್ ಕೇಳ್ತಾರೆ. ಆವಾಗ ನಾವು ಆ ಒಂದು ಸಿಚುವೇಶನಿಗೆ ಅಪ್ಲೈ ಆಗುವಂಥ ಲಾ ಯಾವುದು, ಅದಕ್ಕೆ ಅಪ್ಲೈ ಆಗುವಂಥ ಸ್ಪೆಸಿಫಿಕ್ ಲೀಗಲ್ ಪ್ರೊವಿಷನ್ ಯಾವುದು. ಸೊ ನೆಕ್ಸ್ಟ್ ಅವರು ಏನು ಸಿಚುವೇಶನ್ ಕೊಟ್ಟಿದ್ದಾರೆ ಆ ಸಿಚುವೇಶನಿಗೂ ಪ್ರೊವಿಷನ್ಸಿಗೆ ಇರುವಂಥ ಲಿಂಕ್ ಏನು, ಮತ್ತು ಅಲ್ಟಿಮೇಟ್ ಕನ್ಕ್ಲೂಷನ್ ಏನು. ಸೊ ಇದರ ಬಗ್ಗೆ ನೀವು ನಿಮ್ಮ ಆನ್ಸರ್ ಪೇಪರಲ್ಲಿ ಮೆನ್ಷನ್ ಮಾಡಬೇಕು. ಅಂದರೆ ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ಸ್ ಬರಿಬೇಕಾದ್ರೆ ತುಂಬ ವಿದ್ಯಾರ್ಥಿಗಳು ಮಾಡುವಂಥ ಒಂದು ಮಿಸ್ಟೇಕ್ಸ್ ನಾನು ನೋಡಿದ್ದೇನೆ. ಏನು ಮಾಡ್ತಾರೆ ಅಂತ ಹೇಳಿದರೆ, ಕನ್ಕ್ಲೂಷನನ್ನು ಫಸ್ಟಿಗೆ ಬರೆದು ಬಿಡ್ತಾರೆ. ಯಾವತ್ತು ಕನ್ಕ್ಲೂಷನನ್ನು ಫಸ್ಟಿಗೆ ಬರೀಲೇಬಾರದು ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನಲ್ಲಿ. ಸೊ ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನಲ್ಲಿ ಫಸ್ಟಿಗೆ ಏನು ಬರಬೇಕಂತ ಹೇಳಿದರೆ, ಲೀಗಲ್ ಪ್ರೊವಿಷನ್ ಬರಬೇಕು. ಲೀಗಲ್ ಪ್ರೊವಿಷನ್. ಸೊ ಈಗ ಲೀಗಲ್ ಪ್ರೊವಿಷನ್ ಬರಿಬೇಕಾದ್ರೆ ಹೇಗೆ ಬರೆಯುವಂಥದ್ದು ಅಂತ. ಈಗ ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಕೊಟ್ಟಿರುವಂಥ ಸಿಚುವೇಶನ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872ಗೆ ಸಂಬಂಧಪಟ್ಟದ್ದು. ನಿಮ್ಮ ಆನ್ಸರಲ್ಲಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಬರಬೇಕು. ನೆಕ್ಸ್ಟ್ ಅದು ಕನ್ಸಿಡ್ರೇಷನ್ ಕಾನ್ಸೆಪ್ಟಿಗೆ ಸಂಬಂಧಪಟ್ಟದ್ದು. ಕನ್ಸಿಡ್ರೇಷನ್ನ ಬಗ್ಗೆ ನೀವು ಮೆನ್ಷನ್ ಮಾಡಬೇಕು. ಸೊ ಕನ್ಸಿಡ್ರೇಷನ್ ಅಂತ ಹೇಳಿದರೆ ಹೀಗೆ, ಕನ್ಸಿಡ್ರೇಷನ್ ಅಂತ ಹೇಳಿದರೆ ಹಾಗೆ ಅಂತ ಹೇಳಿದರೆ ನಮ್ಮ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಏನುಂಟು ಅದನ್ನು ನೀವು ಬರಿಬೇಕು. ಸೊ ಹಾಗಾಗಿ ಸೊ ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನಲ್ಲಿ ಸೊ ಫಸ್ಟ್ ನಿಮ್ಮದು ಏನು ಬರಬೇಕಂತ ಹೇಳಿದರೆ ಲೀಗಲ್ ಪ್ರೊವಿಷನ್ ಬರಬೇಕು. ಸೊ ಲೀಗಲ್ ಪ್ರೊವಿಷನ್ ಬಂದಾದ ನಂತರ ನೆಕ್ಸ್ಟ್ ಎನಾಲಿಸಿಸ್.
ಎನಾಲಿಸಿಸ್ ದ ಸಿಚುವೇಶನ್. ಎನಾಲಿಸಿಸ್ ಸಿಚುವೇಶನ್ ಅಂತ ಹೇಳಿದರೆ ನಿಮಗೆ ಕ್ವಶನಲ್ಲಿ ಏನು ಸಿಚುವೇಶನ್ ಕೊಟ್ಟಿದ್ದಾರೆ ಅದನ್ನು ಎನಲೈಸ್ ಮಾಡಿ ಅಕಾರ್ಡಿಂಗ್ ಟು ದ ಲೀಗಲ್ ಪ್ರೊವಿಷನ್ ನೀವು ಏನು ಬರೆದಿದ್ದೀರಾ ಅಂತ. ಸೊ ಅದನ್ನು ಎನಾಲಿಸಿಸ್ ಮಾಡುವಂಥದ್ದು ನೆಕ್ಸ್ಟ್ ಸ್ಟೆಪ್. ಸೊ ಅದಾದ ನಂತರ ಕೊನೆಗೆ ಬರುವಂಥದ್ದು ಏನಂತ ಹೇಳಿದರೆ ಕನ್ಕ್ಲೂಷನ್. ಸೊ ಇದು ನೀವು ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ಸಿಗೆ ಗಮನದಲ್ಲಿ ಇಡಬೇಕಾಗಿರುವಂಥ ಪಾಯಿಂಟ್ಸ್. ಸೊ ಇದಕ್ಕೆ ಆನ್ಸರ್ ಬರಲಿಕ್ಕೆ ಯಾವಾಗ ಸಾಧ್ಯ ಉಂಟು? ಕಾನ್ಸೆಪ್ಟ್ ಕ್ಲಾರಿಟಿ ಇದ್ದರೆ ಮಾತ್ರ. ನೀವು ಲಾವನ್ನು ಅರ್ಥ ಮಾಡಿ ಇರಬೇಕು. ಆವಾಗ ಮಾತ್ರ ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ಸಿಗೆ ನೀವು ಸರಿಯಾಗಿ ಆನ್ಸರ್ ಬರಲಿಕ್ಕೆ ಸಾಧ್ಯ ಉಂಟು. ಈಗ ತುಂಬ ವಿದ್ಯಾರ್ಥಿಗಳಿಗೆ ಕಾನ್ಸೆಪ್ಟ್ ಅರ್ಥ ಆಗಿರ್ತದೆ, ಬಟ್ ಪ್ರೆಸೆಂಟೇಷನ್ ಮಾಡುವಾಗ ಒಟ್ಟಾರೆ ಪ್ರೆಸೆಂಟ್ ಮಾಡಿರ್ತಾರೆ, ಕನ್ಕ್ಲೂಷನ್ ಮೊದಲು ಬರೆದಿರ್ತಾರೆ, ಮತ್ತು ಎಲ್ಲಿಯೋ ಎನಾಲಿಸಿಸ್ ಇರ್ತದೆ. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನಲ್ಲಿ ಫಸ್ಟಿಗೆ ಲೀಗಲ್ ರಿಲೇಟೆಡ್ ಪ್ರೊವಿಷನ್ಸ್ ಬರಬೇಕು. ಅದಾದ ನಂತರ ಕ್ವಶನಲ್ಲಿ ಕೊಟ್ಟಿರುವಂಥ ಸಿಚುವೇಷನನ್ನು ಅನಲೈಸ್ ಮಾಡಬೇಕು. ಕೊನೆಗೆ ಕನ್ಕ್ಲೂಷನ್ ಬರಬೇಕು. ನೆಕ್ಸ್ಟ್ ಮತ್ತೊಂದು ರೀತಿಯ ಕ್ವಶನ್ ನಮ್ಮ CA ಫೌಂಡೇಶನ್ ಬಿಸ್ನೆಸ್ ಲಾದಲ್ಲಿ ಬರುವಂಥದ್ದು ಡೈರೆಕ್ಟ್ ಕ್ವಶನ್. ಡೈರೆಕ್ಟ್ ಕ್ವಶನ್ ಈಗ ಡೈರೆಕ್ಟ್ ಕ್ವಶನ್ ಅಂತ ಹೇಳಿದರೆ ಏನು ಅಂತ. ವಾಟ್ ಯು ಮೀನ್ ಬೈ ಕಾಂಟ್ರಾಕ್ಟ್? ಡೈರೆಕ್ಟ್ ಕ್ವಶನ್. ಸೊ ಹಾಗಾದರೆ ಇದಕ್ಕೆ ಆನ್ಸರ್ ಹೇಗೆ ಬರೆಯುವಂಥದ್ದು ಅಂತ. ನೀವು ಈ ಎಕ್ಸಾಮಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ಆ ಕ್ವಶನನ್ನು ಫಸ್ಟಿಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಈಗ ಕೆಲವೊಮ್ಮೆ ಅವರು ಡೈರೆಕ್ಟ್ ಕ್ವಶನಲ್ಲಿ ಕೇಳಿರ್ಬೋದು ಮೀನಿಂಗ್ ಅಂತ. ಈಗ ಮೀನಿಂಗ್ ಅಂತ ಹೇಳಿ ಕೊಟ್ಟರೆ ನೀವು ಈಗ ಫಾರ್ ಎಕ್ಸಾಂಪಲ್ ವಾಟ್ ಯು ಮೀನ್ ಬೈ ಕಾಂಟ್ರಾಕ್ಟ್, ಹಾಗಾದರೆ ಡೆಫಿನೇಷನ್ ಬರಿಬೇಕಾ ಕಾಂಟ್ರಾಕ್ಟಿದ್ದು? ಎಸ್, ತೊಂದರೆ ಇಲ್ಲ, ಬರಿಬೋದು. ಬಟ್ ಕಾಂಟ್ರಾಕ್ಟ್ ಅಂಥೇಳಿ ಏನು ಅಂಥೇಳಿ ನೀವು ನಿಮ್ಮದೇ ಶಬ್ದದಲ್ಲಿ ಬರೀಲಿಕ್ಕೆ ಕೂಡ ನಿಮಗೆ ಅವಕಾಶ ಇದೆ. ಯಾಕಂತ ಹೇಳಿದರೆ ಅವರು ಕೇಳಿರುವಂಥದ್ದು ಮೀನಿಂಗ್. ಡೆಫಿನೇಷನ್ ಬರೆದ್ರೆ ಒಂದು ಸ್ವಲ್ಪ ವೆಯ್ಟೇಜ್ ಜಾಸ್ತಿ ಆಗ್ತದೆ ಆನ್ಸರಿಗೆ. ಬಟ್ ಕೆಲವೊಮ್ಮೆ ಅವರು ಡಿಫೈನ್ ದ ಕಾಂಟ್ರಾಕ್ಟ್ ಅಂಥೇಳಿ ಕೇಳಿರ್ತಾರೆ. ಸೊ ಅವಾಗ ಡಿಫೈನ್ ಅಂಥೇಳಿ ಕೊಟ್ಟರೆ ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮದೇ ಶಬ್ದದಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಆವಾಗ ನೀವು ಆ ಲಾದಲ್ಲಿರುವಂಥ ಡೆಫಿನೇಷನ್ ಏನಿದೆ ಎಕ್ಸಾಕ್ಟ್ ಆ ಡೆಫಿನೇಷನನ್ನು ಬರಿಬೇಕಾಗ್ತದೆ. ಸೊ ಡಿಫೈನ್ ದ ಕಾಂಟ್ರಾಕ್ಟ್, ಡಿಫೈನ್ ದ ಎಗ್ರಿಮೆಂಟ್, ಡೆಫಿನೇಷನ್ ಏನುಂಟು ಆ ಲಾದಲ್ಲಿ ಅದನ್ನೇ ನೀವು ಬರಿಬೇಕು. ಸೊ ಈ ಡೈರೆಕ್ಟ್ ಕ್ವಶನಿಗೂ ಕೂಡ ನೀವು ಪಾಯಿಂಟ್ ವೈಸ್ ಆನ್ಸರ್ ಬರೆದ್ರೆ ತುಂಬ ಒಳ್ಳೆಯದು. ಸೊ ಪಾಯಿಂಟ್ ವೈಸ್ ಆನ್ಸರ್ ದ್ಯಾಟ್ ವಿಲ್ ಫಿಕ್ಸ್ ದ ಮೋರ್ ಮಾರ್ಕ್ಸ್. ಸೊ ಇದು ಡೈರೆಕ್ಟ್ ಕ್ವಶನ್ನ ಬಗ್ಗೆ ಆಯಿತು. ಡೈರೆಕ್ಟ್ ಕ್ವಶನ್ ಅಂತ ಹೇಳಿದರೆ ಅದನ್ನು ನಾವು ಕ್ವಶನ್ ಓದಿದ ಕೂಡಲೇ ಅದು ನಮಗೆ ಅರ್ಥ ಆಗ್ತದೆ, ಅದರಲ್ಲಿ ಜಾಸ್ತಿ ಕನ್ಫ್ಯೂಷನ್ಸ್ ಏನಿರುವುದಿಲ್ಲ. ನೆಕ್ಸ್ಟ್ ಮತ್ತೊಂದು ರೀತಿಯ ಕ್ವಶನ್ ಯಾವುದಂತ ಹೇಳಿದರೆ ಇಂಡೈರೆಕ್ಟ್ ಕ್ವಶನ್. ಇಲ್ಲಿ ನಿಮಗೆ ಕ್ವಶನ್ ಅವರು ಡೈರೆಕ್ಟಾಗಿ ಕೇಳಿರೋದಿಲ್ಲ, ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಆ ಸ್ಟೇಟ್ಮೆಂಟನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ತುಂಬ ಸ್ಟೇಟ್ಮೆಂಟ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಆಲ್ ಕಾಂಟ್ರಾಕ್ಟ್ಸ್ ಆರ್ ಎಗ್ರಿಮೆಂಟ್ಸ್, ಬಟ್ ಆಲ್ ಎಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್, ಎಕ್ಸ್ಪ್ಲೈನ್ ಅಂತ ಆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡಬೇಕು. ಆಲ್ illegal agreements are void, but all void agreements are not illegal, explain. No consideration, no contract, explain. ಸೊ ಈ ಥರದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಲೆಟ್ಸ್ ದ ಬೈಯರ್ ಬಿವೇರ್, ಸೇಲ್ ಆಫ್ ಗೂಡ್ಸ್ ಆ್ಯಕ್ಟಲ್ಲಿ ಬರುವಂಥದ್ದು ಲೆಟ್ಸ್ ದ ಬೈಯರ್ ಬಿವೇರ್ ಅಂತ. ಸೊ ಇಂಥದ್ದೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ. ಸೊ ಆವಾಗ ನಾವು ಕಾನ್ಸೆಪ್ಟ್ ಕ್ಲಿಯರಾಗಿ ನಾವು ನಮ್ಮ ಆನ್ಸರಲ್ಲಿ ತರಬೇಕಾಗ್ತದೆ. ಈಗ ಎಗ್ರಿಮೆಂಟ್ ಮತ್ತು ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟ ಹಾಗೆ ಎಗ್ರಿಮೆಂಟ್ ಅಂತ ಹೇಳಿದರೆ ಏನು, ಕಾಂಟ್ರಾಕ್ಟ್ ಅಂತ ಹೇಳಿದರೆ ಏನು, ಸೊ ಅದನ್ನು ನಾವು ಕ್ಲಿಯರ್ಲಿ ಹೈಲೈಟ್ ಮಾಡಬೇಕು. ಮತ್ತು ಆ ಸ್ಟೇಟ್ಮೆಂಟ್ ಏನಿದೆ ಆ ಸ್ಟೇಟ್ಮೆಂಟಿಗೆ ನಾವು
ಸಪೋರ್ಟ್ ಮಾಡುವಂಥ ಒಂದು ಕನ್ಕ್ಲೂಷನ್ ನಮ್ಮ ಆನ್ಸರಲ್ಲಿ ಇರಬೇಕು. ಸೊ ಇದು ಇಂಡೈರೆಕ್ಟ್ ಕ್ವಶನನ್ನು ಆನ್ಸರ್ ಮಾಡುವಂಥ ರೀತಿ. ನೆಕ್ಸ್ಟ್ ಮತ್ತೊಂದು ರೀತಿಯ ಕ್ವಶನ್ ಬರುವಂಥದ್ದು ಡಿಸ್ಟಿಂಕ್ಷನ್. ಡಿಫರೆನ್ಸ್. ಸೊ ಈ ಡಿಸ್ಟಿಂಕ್ಷನ್ ಬಂದಾಗ ಆನ್ಸರ್ ಹೇಗೆ ಬರೆಯುವಂಥದ್ದು ಅಂತ CA ಸ್ಟಡಿ ಮೆಟೀರಿಯಲ್ ಕೊಟ್ಟಿದ್ದಾರೆ. ಆನ್ಸರ್ ನೀವು ಹೇಗೆ ಪ್ರೆಸೆಂಟ್ ಮಾಡಿದರೆ ಒಳ್ಳೆಯದಂತ 3 ಕಾಲಮ್ ಮಾಡಿರ್ತಾರೆ. ಬೇಸಿಸ್ ಆಫ್ ಡಿಫರೆನ್ಸ್. ಸೊ ಈ ಸಿಚುವೇಶನ್ ಕಾಂಟ್ರಾಕ್ಟಿಗೆ ಏನು, ಅಗ್ರಿಮೆಂಟಿಗೆ ಏನು ಅಂತ ಆ 3 ಕಾಲಮ್ ಹಾಕಿ ನೀವು ಆನ್ಸರ್ ಬರೆದ್ರೆ ಡೆಫಿನೆಟ್ಲಿ ಯು ಆರ್ ಏಬಲ್ ಟು ಗೆಟ್ ದ ಫುಲ್ ಮಾರ್ಕ್ಸ್ in the case of that distinction, difference between this and that. ಅಟ್ಲೀಸ್ಟ್ 2-3 ಕ್ವಶನ್ ಡಿಸ್ಟಿಂಕ್ಷನಿಗೆ ಸಂಬಂಧಪಟ್ಟದ್ದು. ಡಿಫ್ರೆನ್ಸ್ ಬಿಟ್ವೀನ್ ಎಗ್ರಿಮೆಂಟ್ ಆ್ಯಂಡ್ ಕಾಂಟ್ರಾಕ್ಟ್, ಡಿಫ್ರೆನ್ಸ್ ಬಿಟ್ವೀನ್ ಬಿಲ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಪ್ರಾಮಿಸರಿ ನೋಟ್. ಸೊ ಈ ಥರದ ಕ್ವಶನ್ಸ್ ಒಂದು 2-3 ಆದರೂ ನಿಮ್ಮ ಎಕ್ಸಾಮಲ್ಲಿ ಬರ್ತದೆ. ಸೊ ಅದಕ್ಕೆ ಆ 3 ಕಾಲಮ್ ಹಾಕಿ. ಸೊ 3 ಕಾಲಮ್ಸ್ ಹೇಗೆ ಅಂತ ಹೇಳಿದರೆ, ಎಸ್, ಒಂದು ಬೇಸಿಸ್ ಆಫ್ ಡಿಫ್ರೆನ್ಸ್. ಮತ್ತೊಂದೇನು, ಈಗ ಫಾರ್ ಎಕ್ಸಾಂಪಲ್ ಡಿಫ್ರೆನ್ಸ್ ಬಿಟ್ವೀನ್ ಕಾಂಟ್ರಾಕ್ಟ್ ಆ್ಯಂಡ್ ಎಗ್ರಿಮೆಂಟ್, ಒಂದು ಕಾಲಮ್ ಕಾಂಟ್ರಾಕ್ಟ್, ಮತ್ತೊಂದು ಕಾಲಮ್ ಎಗ್ರಿಮೆಂಟ್. ಎಸ್, ಈ ಥರ ಆನ್ಸರ್ ಬರೆದ್ರೆ ಡೆಫಿನೆಟ್ಲಿ ಯು ಆರ್ ಏಬಲ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. ಸೊ ಇದು ಟೈಪ್ಸ್ ಆಫ್ ಕ್ವಶನ್. ಯಾವ ಟೈಪ್ ಇದೆಲ್ಲ ಕ್ವಶನ್ಸ್ ನಿಮಗೆ CA ಫೌಂಡೇಶನ್ ಬಿಸ್ನೆಸ್ ಲಾ ಎಕ್ಸಾಮ್ನಲ್ಲಿ ಕೇಳ್ಬೋದು ಅಂತ. ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ಸ್, ಅದಾದ ನಂತರ ಡೈರೆಕ್ಟ್ ಕ್ವಶನ್ಸ್, ಇಂಡೈರೆಕ್ಟ್ ಕ್ವಶನ್ಸ್, ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಆ್ಯಂಡ್ ದ್ಯಾಟ್. ಸೊ ಈ ಥರದ ಕ್ವಶನ್ಸ್ CA ಎಕ್ಸಾಮಲ್ಲಿ ಬರ್ತದೆ. ಮತ್ತು ಈ CA ಕ್ವಶನ್ ಪೇಪರ್ ಏನಿದೆ ಅದು ಫೌಂಡೇಶನ್ನಿಂದ ಹಿಡಿದು ಫೈನಲ್ ತನಕ. ಸೊ ಆ ಕ್ವಶನ್ ಪೇಪರಲ್ಲಿ ಒಂದು ಪ್ಯಾಟರ್ನ್ ಇದೆ. ಪ್ಯಾಟರ್ನ್ ಏನಂತ ಹೇಳಿದರೆ, ಸೊ ನಿಮ್ಮ ಔಟ್ ಆಫ್ 100 ಮಾರ್ಕ್ಸಲ್ಲಿ ಡಿಫಿಕಲ್ಟಿ ಬೇಸಿಸ್ನ ಮೇಲೆ 3 ಕ್ಲಾಸಿಫಿಕೇಷನ್ ಮಾಡ್ಬೋದು ಕ್ವಶನ್ಸ್. ಒಂದು ಈಸಿ, ಎವರೇಜ್, ಡಿಫಿಕಲ್ಟ್. ನೀವು ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡಿ ಒಂದು ಸರ್ತಿ, ಯಾವುದಾದ್ರೂ ಒಂದು ಕ್ವಶನ್ ಪೇಪರ್ ತೆಕ್ಕೊಂಡು ನೋಡಿ. ಆ ಕ್ವಶನ್ ಪೇಪರಲ್ಲಿ ನಾನು ಸ್ವಲ್ಪ ಓದಿದರೆ ಆನ್ಸರ್ ಬರೆಯುವಂಥ ಕ್ವಶನ್ಸ್ ಅದು ಈಸಿ ಕ್ವಶನ್ಸ್. ಇನ್ನು ಸ್ವಲ್ಪ ಎಫರ್ಟ್ ಹಾಕಿದರೆ ದಟ್ ಈಸ್ ಎವರೇಜ್, ಅಂದರೆ ಆ ಕಡೆ ಕಷ್ಟನೂ ಅಲ್ಲ, ಈ ಕಡೆ ಸುಲಭನೂ ಅಲ್ಲ. ಮತ್ತು ಡಿಫಿಕಲ್ಟ್ ಕ್ವಶನ್ಸ್ ನಾವು ಒಳ್ಳೆ ಪ್ರಿಪ್ರೇಷನ್ ಮಾಡಿದರೆ ಮಾತ್ರ ಅಂಥ ಕ್ವಶನ್ಸನ್ನು ಆನ್ಸರ್ ಮಾಡ್ಬೋದು. ಸೊ ಹೀಗೆ 3 ಟೈಪಿನ ಕ್ವಶನ್ಸ್ ಪ್ರತಿಯೊಂದು CA ಕ್ವಶನ್ ಪೇಪರಲ್ಲೂ ಇರ್ತದೆ. ಅದು ನಿಮ್ಮ ಫೌಂಡೇಶನ್ ಲೆವೆಲಿಂದ ಹಿಡಿದು ಫೈನಲ್ ಲೆವೆಲ್ ತನಕ. ಸೊ ಆನ್ ಆ್ಯನ್ ಎವರೇಜ್ ಒಂದು 35ರಿಂದ 40 ಮಾರ್ಕಿದ್ದು ಕ್ವಶನ್ಸ್, 35ರಿಂದ 40 ಮಾರ್ಕಿದ್ದು ಕ್ವಶನ್ಸ್ ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಈಸಿ ಕ್ವಶನ್ಸ್ ಇರ್ತದೆ. ಇದನ್ನು ಹುಡುಕೋದ್ರಲ್ಲಿ ನಾವು ಸೋಲ್ತೇವೆ ಎಕ್ಸಾಮಲ್ಲಿ. ಯಾಕಂದರೆ ಆ ಕ್ವಶನ್ಸ್ ಅಟೆಂಪ್ಟ್ ಮಾಡಿದರೆ ನಿಮಗೆ ಮಾರ್ಕ್ಸ್ ಅಂತೂ ಗ್ಯಾರಂಟಿ. ಫುಲ್ ಮಾರ್ಕ್ಸ್ ಅಲ್ಲದಿದ್ದರೂ ಆನ್ ಆ್ಯನ್ ಎವರೇಜ್ ಮೋರ್ ದೆನ್ 50% ಮಾರ್ಕ್ಸ್ ಯು ಆರ್ ಏಬಲ್ ಟು ಸ್ಕೋರ್. ಅಂಥ ಕ್ವಶನ್ಸ್ ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಇರ್ತದೆ. ಇವನ್ ಬಿಸ್ನೆಸ್ ಲಾ ಪೇಪರಲ್ಲೂ ಇರ್ತದೆ. ಆ ಎಕ್ಸಾಮ್ ಟೆನ್ಷನಲ್ಲಿ ಆ ಕ್ವಶನ್ಸ್ ಎಲ್ಲಿ ಬಂದಿದೆ, ಯಾಕಂತ ಹೇಳಿದರೆ ಇಲ್ಲಿ ಕ್ವಶನ್ಸ್ ಹೇಗಂತ ಹೇಳಿದರೆ ಒಂದು ಕ್ವಶನಿಗೆ ABCD ಅಂಥೇಳಿ ಸಬ್ ಕ್ವಶನ್ಸ್ ಇರ್ತದೆ. ಸೊ ಅದನ್ನು ನಾವು ಹುಡುಕಬೇಕು. ಆ ಕ್ವಶನ್ಸನ್ನು ಯಾವ ಕಾರಣಕ್ಕೂ ನಾವು ಬಿಡಲಿಕ್ಕಿಲ್ಲ. ಅದಾದ ನಂತರ ಎವರೇಜ್ ಕ್ವಶನ್ಸ್, ಅದು ಕೂಡ ಸಾಧಾರಣ 30ರಿಂದ 35 ಮಾರ್ಕ್ಸ್, 30ರಿಂದ 35 ಮಾರ್ಕ್ಸ್ ಎವರೇಜ್ ಕ್ವಶನ್ಸ್ ಇರ್ತದೆ. ಅದನ್ನು ಕೂಡ ನಾವು ಅಟೆಂಪ್ಟ್ ಮಾಡ್ಬೋದು. ಡಿಫಿಕಲ್ಟ್ ಕ್ವಶನ್ಸ್, ಸೊ ಡಿಫಿಕಲ್ಟ್ ಕ್ವಶನ್ಸ್ ಸಾಧಾರಣ 25ರಿಂದ 30 ಮಾರ್ಕ್ಸ್ ತನಕ ಡಿಫಿಕಲ್ಟ್ ಕ್ವಶನ್ಸ್ ಇರ್ತದೆ. ಇದಕ್ಕೆ ನೀವು ಒಂದು ಸ್ವಲ್ಪ ಹೆವಿ ಪ್ರಿಪ್ರೇಷನ್ ಮಾಡಬೇಕು. ಸೊ ಇಲ್ಲಿ ವಿದ್ಯಾರ್ಥಿ ಎಕ್ಸಾಮ್ ಬರಿಬೇಕಾದ್ರೆ ಏನು ಮಾಡ್ತಾನೆ ಅಂತ ಹೇಳಿದರೆ ಫುಲ್ಲು ಇದರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾನೆ. ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಲಾ ಎಕ್ಸಾಮ್ ತುಂಬ ಟಫ್ ಇತ್ತು,
ಬರೀಲಿಕ್ಕೇ ಆಗಲಿಲ್ಲ. ಸೊ ಆ ಒಂದು ಟೆನ್ಷನಲ್ಲಿ ಈ ಕ್ವಶನ್ಸನ್ನು ಅವನಿಂದ ಹುಡುಕ್ಲಿಕ್ಕಾಗೋದಿಲ್ಲ, ಈ ಕ್ವಶನ್ಸ್ ಕೂಡ ಅವನ ಕಣ್ಣಿಗೆ ಕಾಣುವುದಿಲ್ಲ. ಹಾಗಾಗಿ ಅಡ್ವರ್ಸ್ ರಿಸಲ್ಟ್ ಬರುವಂಥದ್ದು ಈ ಥರ. ನೀವು ಹಿಂದಿನ ಒಂದು 4-5 ಕ್ವಶನ್ ಪೇಪರ್ ಇಟ್ಕೊಂಡು ಅನಾಲಿಸಿಸ್ ಮಾಡಬೇಕು. ಇದರಲ್ಲಿ ನಾನು ಆನ್ಸರ್ ಯಾವುದು ಮಾಡ್ಬೋದು, ಯಾವುದು ನನ್ನಿಂದ ಸಾಧ್ಯ ಇಲ್ಲ, ಎಕ್ಸ್ಟ್ರಾ ಪ್ರಿಪ್ರೇಷನ್ ಬೇಕು, ಆವಾಗ ನಿಮಗೊಂದು ಐಡಿಯಾ ಸಿಗ್ತದೆ. ಸೊ ಅದನ್ನೊಂದು ನೆನಪಿಟ್ಕೊಳ್ಳಿ. ಸೊ ಈಸಿ ಕ್ವಶನ್ಸ್ ಮತ್ತು ಎವರೇಜ್ ಕ್ವಶನ್ಸ್ ಅದನ್ನು ಬಿಡಲಿಕ್ಕೆ ಹೋಗಲೇಬೇಡಿ. ಸೊ ಮತ್ತೊಂದು ಸಕ್ಸಸ್ ಮಂತ್ರ ಇನ್ನು ಬಿಸ್ನೆಸ್ ಲಾ ಪೇಪರಲ್ಲಿ ಯಾವುದಂತ ಹೇಳಿದರೆ, ಅಟೆಂಪ್ಟ್ 100%. 100ಕ್ಕೆ 100 ಮಾರ್ಕ್ ಅಟೆಂಪ್ಟ್ ಮಾಡಿ. ಯಾವಾಗ ನೀವು ಬಿಸ್ನೆಸ್ ಲಾ ಪೇಪರಲ್ಲಿ 100ಗೆ 100 ಮಾರ್ಕ್ಸನ್ನು ಅಟೆಂಪ್ಟ್ ಮಾಡಿದರೆ ಆವಾಗ ನೀವು ಟೆನ್ಷನ್ ಮಾಡುವಂಥ ಅಗತ್ಯನೇ ಇಲ್ಲ. ಆ ವಿದ್ಯಾರ್ಥಿ 100ಕ್ಕೆ 100 ಮಾರ್ಕ್ ಅಟೆಂಪ್ಟ್ ಮಾಡಿದ ವಿದ್ಯಾರ್ಥಿ ಇದನ್ನಲ್ವ, ಸೊ ಅವ ಪಾಸ್ ಆಗುವಂಥ ಪಾಸಿಬಿಲಿಟೀಸ್ ತುಂಬ ಜಾಸ್ತಿ. ಇವತ್ತು ವಿದ್ಯಾರ್ಥಿಗಳಿಗೆ ಲಾದಲ್ಲಿ ನಾನು ನೋಡಿದ್ದೇನೆ 35 ಮಾರ್ಕ್ 36 ಮಾರ್ಕ್ ಎಲ್ಲ ಬಂದಿರ್ತದೆ. ಬಟ್ ಅವರು ಅಟೆಂಪ್ಟ್ ಮಾಡಿರುವಂಥ ಕ್ವಶನ್ಸ್ ಎಷ್ಟು, 70 ಮಾರ್ಕ್ ಇದು ಮಾತ್ರ. ಅವರಿಗೆ 50%ಗಿಂತ ಜಾಸ್ತಿ ಮಾರ್ಕ್ ಬಂದಿರ್ತದೆ ಅವ್ರು ಏನು ಅಟೆಂಪ್ಟ್ ಮಾಡಿದರೆ ಅದರ ಮೇಲೆ. ಸೊ ಹಾಗಾಗಿ ನೀವು 100ಕ್ಕೆ 100 ಮಾರ್ಕನ್ನು ಅಟೆಂಪ್ಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಸೊ ದ್ಯಾಟ್ ಈಸ್ ದ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಇನ್ ಯುವರ್ ಮೈಂಡ್. ನೀವು ಅಟೆಂಪ್ಟ್ ಮಾಡುವಂತಹ ಕ್ವಶನ್ಸ್ ಕಮ್ಮಿ ಆದ ಹಾಗೆ ಪಾಸ್ ಆಗುವಂಥ ಪಾಸಿಬಿಲಿಟಿ ಕಮ್ಮಿ ಆಗ್ತಾ ಹೋಗ್ತದೆ. ನೆನ್ಪಿಟ್ಕೊಳ್ಳಿ, ಈಗ ನೀವು ಎನಿಸಿರ್ಬೋದು ನಾನು 70 ಮಾರ್ಕ್ ಅಟೆಂಪ್ಟ್ ಮಾಡಿದ್ದೇನೆ, ಬೆಸ್ಟ್ ಆನ್ಸರ್ ಅಂತ. ಬೆಸ್ಟ್ ಆನ್ಸರ್ಸ್ 70 ಮಾರ್ಕ್ಸ್ ನಾನು ಬರೆದಿರುವಂಥದ್ದು ಆನ್ಸರ್ ಬೆಸ್ಟ್ ಅಂತ. ಸೊ ಈಗ 2 ಜನ ವಿದ್ಯಾರ್ಥಿಗಳಿದ್ದಾರೆ. ಒಬ್ಬ 70 ಮಾರ್ಕ್ ಕ್ವಶನ್ಸನ್ನೇ ಅಟೆಂಪ್ಟ್ ಮಾಡಿದ್ದಾನೆ, ಬೆಸ್ಟ್ ಆನ್ಸರ್ಸ್, ಟಾಪ್ ಆನ್ಸರ್ಸ್. ಅದೇ ಮತ್ತೊಬ್ಬ ವಿದ್ಯಾರ್ಥಿ 100ಕ್ಕೆ 100 ಮಾರ್ಕನ್ನೇ ಅಟೆಂಪ್ಟ್ ಮಾಡಿದ್ದಾನೆ ವಿತ್ ಎವರೇಜ್ ಆನ್ಸರ್. ಅಂದರೆ ಅಷ್ಟು ಬೆಸ್ಟ್ ಅಂತ ಹೇಳಲಿಕ್ಕಾಗೋದಿಲ್ಲ, ಒಂದು ಆನ್ ಎನ್ ಎವರೇಜ್ ಆನ್ಸರ್ ಬರೆದಿದ್ದಾನೆ. ಸೊ ಇದರಲ್ಲಿ ಪಾಸ್ ಆಗುವಂಥ ಪಾಸಿಬಿಲಿಟಿ ಈ ವಿದ್ಯಾರ್ಥಿಗೆ ಜಾಸ್ತಿ, ಇವನಿಗೆ ಕಮ್ಮಿ. ಯಾಕಂತ ಹೇಳಿದರೆ ಆ ಬೆಸ್ಟ್ ಆನ್ಸರ್ ಅಂಥೇಳಿ ಏನು ಅವರು ಬೆಸ್ಟ್ ಆನ್ಸರ್ ಅಂಥೇಳಿ ಏನು ಎನ್ಸ್ಕೊಂಡಿದ್ದಾರೆ, ಅಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ರಾಂಗ್ ಆದರೂ ಮಾರ್ಕ್ ರೆಡ್ಯೂಸ್ ಆಗ್ತಾ ಬರ್ತದೆ. ಸೊ CAಯಲ್ಲಿ ನೆನ್ಪಿಟ್ಕೊಳ್ಳಿ, ನಿಮ್ಮ ಬೆಸ್ಟ್ ಆನ್ಸರಿಗಿಂತ ಸೊ ಓವರಾಲ್ ನೀವೇನು ಆನ್ಸರ್ ಮಾಡಿರ್ತೀರಿ ಎವರೇಜ್ ಆನ್ಸರ್, ಸೊ ದಟ್ ವಿಲ್ ದ ಚಾನ್ಸಸ್ ಆಫ್ ಗೆಟಿಂಗ್ ದ ಮೂವ್ ಮಾರ್ಕ್ಸ್. ಸೊ ಹಾಗಾಗಿ ಸೊ ನೆನ್ಪಿಟ್ಕೊಳ್ಳಿ, ನೀವು ಫುಲ್ ಪೇಪರನ್ನು ಅಟೆಂಪ್ಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಸೊ ಫುಲ್ ಪೇಪರನ್ನು ಅಟೆಂಪ್ಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕಾದ್ರೆ ಸೊ ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ಅದೇ ಲೆವೆಲಲ್ಲಿ ಇರಬೇಕು. ಅದಕ್ಕೋಸ್ಕರ ನಾನು ಹೇಳಿರುವಂಥದ್ದು, ಫಸ್ಟಿಗೆ ನಾನು ಹೇಳಿದೆ ನೀವು ಬರೆದು ಕಲೀರಿ ಅಂಥೇಳಿ. ಸೊ ಬರೆದು ಕಲಿತ್ರೆ ಡೆಫಿನೆಟ್ಲಿ ಸೊ ಯು ಕ್ಯಾನ್ ಓವರ್ಕಮ್ ಆಲ್ ದ ಡಿಫಿಕಲ್ಟೀಸ್ ದ್ಯಾಟ್ ಯು ಆರ್ ಫೇಸಿಂಗ್ ಇನ್ ಲಾ ಪೇಪರ್. ಸೊ ಇದು ಬಿಸ್ನೆಸ್ ಲಾ ಪೇಪರ್ ಅಟೆಂಪ್ಟ್ ಮಾಡಬೇಕಾದ್ರೆ ನೀವು ಕನ್ಸಿಡರ್ ಮಾಡಬೇಕಾಗಿರುವಂಥ ಕೆಲವೊಂದು ಪಾಯಿಂಟ್ಸ್ನ ಬಗ್ಗೆ ನಾನು ನಿಮಗೆ ಕೊಟ್ಟಿರುವಂಥ ಟಿಪ್ಸ್. ಸೊ ಇದೇ ರೀತಿಯ ಕೆಲವೊಂದು ಎಕ್ಸಾಮ್ ಟಿಪ್ಸ್ ಇನ್ನು ಮುಂದಿನ ದಿನಗಳಲ್ಲಿ CA ಫೌಂಡೇಶನ್ ಬಿಸ್ನೆಸ್ ಲಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಬರಲಿಕ್ಕೆ ಇದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಸೊ ಅದರ ಉಪಯೋಗವನ್ನು ಪಡೆಯೋದಕ್ಕೋಸ್ಕರ ಡೆಫಿನೆಟ್ಲಿ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ನಮ್ಮ ಚಾನಲಿಗೆ ಲೈಕ್ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಆಫ್ಲೈನ್ ಕ್ಲಾಸಸ್ ಏನಿದೆ ಉಡುಪಿಯಲ್ಲಿ ನಡೆಯುವಂಥದ್ದು CA CS CMA, ಸೊ ಈ ಕ್ಲಾಸಸ್ಸಿಗೂ ಯಾರಾದರೂ ಅದರ ಅಡ್ಮಿಷನ್ ಆಗಬೇಕು ಅಂಥೇಳಿ ಆದರೆ ಡೆಫಿನೆಟ್ಲಿ ಈ ವಿಡಿಯೋದಲ್ಲಿ ಸ್ಕ್ರೋಲ್ ಆಗ್ತಾ ಇರುವಂತಹ ನಂಬರ್ ಏನಿದೆ ಅಥವಾ ಅಡ್ರೆಸ್ ಏನಿದೆ ಅದಕ್ಕೆ ನೀವು ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಆಗಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಧನ್ಯವಾದಗಳು.